ಕೇಂದ್ರ ಸರ್ಕಾರಕ್ಕೆ ರೈತರ ವೇದಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಜನವಿರೋಧಿ ಬಿಜೆಪಿ ಸರ್ಕಾರ ವಿರೋಧಿ ಸರ್ಕಾರಕ್ಕೆ ಕೇಂದ್ರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಪಕ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಇವತ್ತಿನ ಈ ಕರ್ನಾಟಕದಲ್ಲಿ ಕೂತಂತ್ರದಿಂದ ಸಿದ್ದರಾಮಯ್ಯ ಕೆಟ್ಟ ಹೆಸರು ತರಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಕೂಡ್ಕೊಂಡು ಏನು ಮಾಡ್ತಾ ಇದ್ದಾರೆ. ಅವರ ಕೈಗೊಂಬೆಯಾಗಿ ಈ ರಾಜ್ಯದ ರಾಜ್ಯಪಾಲರು ಅವರ ಕೋಪವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಇಡೀ ಸಮಸ್ತ ಜನ ಈ ಬಿಜೆಪಿ ಮತ್ತು ರಾಜ್ಯಪಾಲರ ವರ್ತನೆಗೆ ಖಂಡಿಸ್ತಾ ಇವತ್ತು ಈ ಜನಬೆಂದು ಆಂದೋಲನ ಇದು ಶುರುವಾಗಿದೆ. ಒಂದು ವೇಳೆ ಮುಂದೆ ಇನ್ನೂ ಹೆಚ್ಚಿಗೆ ಅವರು ಏನಾದರೂ ಅವರ ವರ್ಚಸ್ಸಿಗೆ ಧಕ್ಕೆ ತರಂಥ ಕೆಲಸ ಮಾಡ್ತಾರೆ. ಇದಕ್ಕಿಂತಲೂ ಹೆಚ್ಚಿಗೆ ಪ್ರತಿಭಟನೆ ಮುಖಾಂತರ ನಾವು ಅವರಿಗೆ ಪಾಠ ಕಲಿಸ್ತಾ ಬಿಜೆಪಿ ಮತ್ತು ದಳಕ್ಕೆ ಪಾಠ ಕಲಿಸುವಂಥ ವ್ಯವಸ್ಥೆ ನಾವು ಮಾಡುತ್ತಾ ಅಂತ ಹೇಳ್ತಾ ಇವತ್ತು ಎಲ್ಲ ನೆರೆದಂಥ ಇಲ್ಲಿನ ಬಾಂಧವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಮತ್ತು ಸಿದ್ದರಾಮಯ್ಯವರ ಹಿತೈಷಿಗಳಿಗೆ ಎಲ್ಲರಿಗೆ ನಾನು ಮತ್ತೊಂದು ಸಲ ಧನ್ಯವಾದಗಳು. ನಾನು ಎರಡು ಮಾತು ಮುಗಿಸ್ತೇನೆ. ಮಕ್ಕಳು ಇವರು ಹೆಂಡತಿರು, ಇವ್ರ ಮಕ್ಕಳು, ಇವರು ಮುಖ್ಯಮಂತ್ರಿ ಎಲ್ಲ ಗೇಟೆಡ್ ಕಾರ್ಬಾರ್ ಮಾಡೋರು ನಿಮಗೆಲ್ಲ ಗೊತ್ತದ. ಆದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 41 ವರ್ಷಗಳಾಯ್ತು ಅವರೇನಾದ್ರು ರಾಜಕಾರಣಕ್ಕೆ ಬಂದು. 83ರಲ್ಲಿ ಜಾನ್ವರಿ 83ರಲ್ಲಿ ಅವ್ರು ಮೊಟ್ಟ ಮೊದಲನೇ ಸಲ MLA ಆಗಿ ಬಂದಿರ್ತಕ್ಕಂಥವ್ರು. ವೇರಿಯಸ್ ಟೈಪ್ ಆಫ್ ಮಿನಿಸ್ಟರ್ ಆದ್ರು, ಫೈನಾನ್ಸ್ ಮಿನಿಸ್ಟರ್ ಆದ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ 2 ಸರ್ತಿ ಆದ್ರು, ಚೀಫ್ ಮಿನಿಸ್ಟರ್ 2ನೇ ಸರ್ತಿ ಆಗಿದ್ದಾರೆ. ಬೇರೆ ರಾಜಕೀಯ ಶರಂ ಬರ್ಬೇಕಾಗ್ತದ. ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವ್ರ ಹೆಂಡ್ರು ಅಂದ್ರೆ ಮತ್ತೆ ಬಾಜು ತಂದು ಸಹಿತ ಎಕ್ಸ್ಪೋಸ್ ಮಾಡಿ ದುಡ್ಡು ತಿಲ್ಲ ಕಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. HD ರೇವಣ್ಣರು ಅಕ್ಕೋರು ಏನಾದ್ರು ಮನೆಗೆ ಕುತ್ಕೊಂಡು ರೊಕ್ಕ ಕಲೆಕ್ಷನ್ ಮಾಡ್ತಿದ್ರು. ನಾನು ಸ್ವತಃ ಕೊಟ್ಟು ಬಂದಿರಿ 15 ಲಕ್ಷ ರೂಪಾಯಿ ಇವತ್ತಿನ ತಾರೀಖ ಹೇಳ್ಬೇಕಂದ್ರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಇವರಿಷ್ಟು ಭ್ರಷ್ಟರ JDS ಮತ್ತು ಕಾಂಗ್ರೆಸ್ನವರಂದ್ರೆ ಈ ಕರ್ನಾಟಕ ರಾಜ್ಯವನ್ನ ಏನಾದರೂ ಸಾಂಸ್ಕೃತಿಕವಾಗಿ ಹಾಳು ಮಾಡಿದ್ರಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳ ಸೆಕ್ಯುಲರ್ ಅಂತಕ್ಕಂಥದ್ದು ತಿಳ್ಕೊಬೇಕಾಗ್ತದೆ. ಜನತಾ ದಳ ಸೆಕ್ಯುಲರ್ ಇವತ್ತು ಉಳಿದಿಲ್ಲ. ಸಿದ್ದರಾಮಯ್ಯ ಸಾಹೇಬರು, CM ಇಬ್ರಾಹಿಂ ಸಾಹೇಬರು, ಡಾಕ್ಟರ್ ಮಹಾದೇವಪ್ಪರು ಎಲ್ಲರೂ ಇದ್ದಾಗ ಅದು ಸೆಕ್ಯುಲರ್ ಇತ್ತು. ಇವತ್ತು ಮನಿ ಪಾರ್ಟಿ ಆಗಿದೆ. JDS ಎಂಬುದು ಮನಿ ಪಾರ್ಟಿ ಆಗಿದೆ. ಜೊತೆಗೆ ಸೆಕ್ಯುಲರ್ ಅಂತಕ್ಕಂಥದ್ಕ ಮಸಿ ಬಾಳ್ದವ್ರು ಏನಾದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಕೋಮುವಾದಿ ಶಕ್ತಿಗಳಿಗೆ ಹೋಗ್ಬಿಟ್ಟಾರೆ. ಇವರು ಭ್ರಷ್ಟಾಚಾರ
ತೆಗಿಬೇಕಾದ್ರೆ ನಿಮ್ಗೆ ಹೇಳ್ತೀನಿ, ಮೊದಲನೇ ಸಲ ಇವ್ರು ಸರ್ಕಾರ ಮಾಡ್ಬೇಕಾದ್ರೆ 700 ಕೋಟಿ ರೂಪಾಯಿ ಹಗರಣ ಇತ್ತು ಅವ್ರು. ಎರಡನೇ ಸಲ ಮಾಡ್ಬೇಕಾದ್ರೆ ಸರ್ಕಾರ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಸರ್ಕಾರ ಕಡೆಗೆ ಮತ್ತೆ ಮಾಡ್ಬೇಕಾದ್ರೆ ಬಿಜೆಪಿ ದರ್ದು 1700. ಇವರು ಭ್ರಷ್ಟಾಚಾರವನ್ನು ಮಾಡಿ ಸರ್ಕಾರವನ್ನು ಉಳಿಸಿ ಎಲ್ಲ MLAಗಳನ್ನು ಖರೀದಿ ಮಾಡಿರ್ತಕ್ಕಂಥ ಇತಿಹಾಸ ಕರ್ನಾಟಕ ರಾಜ್ಯದಾಗ ಯಾರಿಗಾರಾದಂದ್ರೆ ಅದು JDS ಮತ್ತು ಕಾಂಗ್ರೆಸ್ ಬಿಜೆಪಿ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಇವತ್ತು ಯಾಕೆ ಈ ಮಾತನ್ನು ಹೇಳ್ಬೇಕಾಗ್ತದೆ? ಇವರಿಗೆ ಎಂದೂ ಏನಾದರೂ ಇದು ಸಿಕ್ಕಿಲ್ಲ, ಎಂದೂ ಜನರ ಮ್ಯಾಂಡೇಟ್ ಸಿಕ್ಕಿಲ್ಲ. ಇವರಿಗೆ ಜನರ ಮ್ಯಾಂಡೇಟ್ ಇಲ್ಲದೆ ಸರ್ಕಾರ ಮಾಡಿರ್ತಕ್ಕಂಥವ್ರು ಇವರು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹೇಳ್ತಾರೆ ಮೂಢ ಹಗರಣ ಆಗಿದೆ ಅಂತ. ಮೂಢ ಹಗರಣ ಆದಾಗ ಯಾರಿತ್ತು ಸರ್? ಯಾವ ಸರ್ಕಾರ ಇತ್ತು? ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು. ಆ ತಾಯಿ ಪಾರ್ವತಿಬಾಯಿ ಏನು ಸಿದ್ದರಾಮಯ್ಯ ಸಾಹೇಬ್ರ ಧರ್ಮ ಪತ್ನಿ ಇದ್ದಾರೆ. ಇವತ್ತಿಗೆ ಎಲ್ಲಿಯಾದ್ರೂ ಯಾರಾದ್ರೂ ನೋಡ್ರಿ ಕೈ ಇರ್ತಿರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ. ಇವತ್ತಿರ್ತಾರೆ ಅವ್ರ ಮನೆ ಮಂದಿ, ಅವ್ರ ಅಂತಂಬರು ಇರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ಅವ್ರ ಮನೆ ಅವ್ರ ಧರ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬಸವಣ್ಣರ ಅನುಯಾಯಿ ಆಗಿರ್ತಕ್ಕಂಥವ್ರು. ಯಾವತ್ತೂ ಏನಂದ್ರೆ ಸಾವಿರಾರು ವರ್ಷಗಳು ತಾವು ನೋಡ್ತಾ ಇದ್ದಾರೆ. ಯಾರು ಬಸವಣ್ಣರ ಅಭಿಮಾನಿ ಇದ್ದಾರೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ ಇದ್ದಾರೆ, ಯಾರು ಇನ್ನಿತರ ಎಲ್ಲ ಸಾಮಾಜಿಕ ಶೋಷಣೆಗೆ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವ್ರೆಲ್ಲರಿಗೆ ಎಲ್ಲರ ಏನದು ಸಪೋರ್ಟರ್ಗಳಿಗೆ ಏನಂದ್ರೆ ಇದೇ ತರ ಆಗ್ತಾ ಇದೆ ಸಾವಿರಾರು ವರ್ಷಗಳಿಂದ. ಅದಕ್ಕೆ ನಾವು ಇವತ್ತು